ಮಲಯಾಳಂ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ನಟಿ ಐಶ್ವರ್ಯ ಲಕ್ಷ್ಮಿ. ನಂತರ ಹಲವು ಸಿನಿಮಾಗಳಲ್ಲಿ ಹೀರೋಯಿನ್ ಆದರು. ತಮಿಳು, ತೆಲುಗು ಸಿನಿಮಾಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇನೂ ಆಕ್ಟಿವ್ ಇಲ್ಲದಿದ್ರೂ ಐಶ್ವರ್ಯ ತಮ್ಮ ಡ್ರೆಸ್ಸಿಂಗ್ ಸೆನ್ಸ್ನಿಂದ ಆಗಾಗ ಸುದ್ದಿಯಾಗ್ತಾರೆ. ಇತ್ತೀಚೆಗೆ ಅವರ ಫ್ಯಾಷನ್ ಸ್ಟೇಟ್ಮೆಂಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿ ಟ್ರೋಲ್ಗೂ ಕಾರಣವಾಗಿದ್ವು. ಈಗ ಮತ್ತೊಮ್ಮೆ ಐಶ್ವರ್ಯ ಲಕ್ಷ್ಮಿ ಅವರ ಡ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ. ಆದರೆ ಈ ಸಲ ಟ್ರೋಲ್ ಅಷ್ಟೇ ಅಲ್ಲ, ಜನರಿಂದ ಭಾರೀ ಟೀಕೆಯೂ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಐಶ್ವರ್ಯ ಲಕ್ಷ್ಮಿ ತಿರುವನಂತಪುರದಲ್ಲಿ ನಡೆದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ರು. ಬಿಳಿ ಬಣ್ಣದ ಗೌನ್ ರೀತಿಯ ಡ್ರೆಸ್ ಹಾಕಿದ್ರು, ಜೊತೆಗೆ ಸಿಂಪಲ್ ಆಗಿ ಆಭರಣ ಧರಿಸಿದ್ರು. ಆದರೆ ಆ ಡ್ರೆಸ್ನ ಕುತ್ತಿಗೆಯ ಭಾಗವೇ ಕೆಲವರ ಕಣ್ಣು ಕೆಂಪಾಗಿಸಿದೆ. ಕಾರ್ಯಕ್ರಮದ ವಿಡಿಯೋಗಳು ಹೊರಬಂದ ಬೆನ್ನಲ್ಲೇ ಕಾಮೆಂಟ್ಗಳ ಸುರಿಮಳೆಗೆ ಆಗಿದೆ. ಸಿನಿಮಾಗಳಲ್ಲಿ ಚಾನ್ಸ್ ಕಡಿಮೆ ಆಯ್ತು, ಅದಕ್ಕೆ ಈ ತರಹ ಬಟ್ಟೆ ಹಾಕೊಂಡು ಬಂದಿದ್ದೀರಾ, ನಾಚಿಕೆ ಆಗಲ್ವಾ, ಲಜ್ಜೆಗೆಟ್ಟವರು ಅಂತ ಹಲವರು ಕಾಮೆಂಟ್ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ. ಇವರನ್ನು ನೋಡಿಯೇ ಬೇರೆ ಹೆಣ್ಮಕ್ಳು ಇಂಥ ಡ್ರೆಸ್ ಕಾಪಿ ಹೊಡೆಯೋದು, ಹೆಂಗಸರೆಲ್ಲ ಯಾಕೆ ಹೀಗೆ ಅಂತ ಹೇಳ್ತಿದ್ದಾರೆ. ಇನ್ನು ಹೀಗೆಲ್ಲ ತೋರಿಸಿದ್ರೆ ಮಾತ್ರನ ಅವಕಾಶ ಸಿಗೋದು? ಅಯ್ಯೋ ಇವಳ ಕಷ್ಟ. ತಿಳುವಳಿಕೆ ಇರೋ ಹುಡುಗಿರು ತಮ್ಮ ಪ್ರೈವೇಟ್ ಪಾರ್ಟ್ಸ್ ಹೀಗೆ ತೋರಿಸೋದು ಯಾಕೆ? ಡ್ರೆಸ್ ಅನ್ನು ಡೀಸೆಂಟ್ ಆಗಿ ಹಾಕಿದ್ರು ಸುಂದರವಾಗಿ ಕಾಣ್ತಾರೆ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಹೀಗೆಲ್ಲ ತೋರಿಸದಿದ್ರೆ ಉದ್ಘಾಟನೆ ಮಾಡೋಕ್ಕಾಗಲ್ವಾ? ಕಷ್ಟ. ನಾಚಿಕೆ, ಸ್ವಾಭಿಮಾನ ಅನ್ನೋ ಪದಗಳೆಲ್ಲ ಇವರಿಗೆ ಗೊತ್ತಿದ್ಯಾ? ಡೀಸೆಂಟ್ ಆಗಿ ಬಟ್ಟೆ ಹಾಕೋರು ಯಾರೂ ಸಿಗ್ಲಿಲ್ವಾ? ಹೀಗೆ ಟೀಕೆಗಳ ಸುರಿಮಳೆಗೆ ಹರಿದು ಬಂದಿದೆ.